ಹಲವು ವರ್ಷಗಳಿಂದ ಈ ಜಿಲ್ಲೆ ನಿರೀಕ್ಷಿತವಾಗಿ ಅಭಿವೃದ್ಧಿಯನ್ನ ಕಂಡೇ ಇಲ್ಲ. ಹೀಗಾಗಿ ವಿಭಜನೆ ಮಾಡಬೇಕೆಂಬ ಕೂಗು ಕೇಳಿ ಬರ್ತಾ ಇತ್ತು. ಈಗ ಮತ್ತೆ ಮಲೆನಾಡು ಭಾಗದಲ್ಲಿ ಜಿಲ್ಲೆ ಇಬ್ಬಾಗಿಸಬೇಕೆಂಬ ಬೇಡಿಕೆ ಇಡಲಾಗಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಉತ್ತರ ಕನ್ನಡ 12 ತಾಲೂಕುಗಳಿರೋ ಜಿಲ್ಲೆ, 6 ವಿಧಾನಸಭಾ ಕ್ಷೇತ್ರಗಳಿದ್ರೂ ಅಭಿವೃದ್ಧಿ ಹೊಂದಿಲ್ಲ. ಮೂಲಭೂತ ಸೌಕರ್ಯ ಇಲ್ಲದೆ, ಆರೋಗ್ಯ ಸೇವೆ ಸಿಗದೆ ಜನರು ಪರದಾಡ್ತಿದ್ದಾರೆ. ಬೇರೆ ರಾಜ್ಯ, ಬೇರೆ ಜಿಲ್ಲೆಯ ಆಸ್ಪತ್ರೆಗಳಿಗೆ ತೆರಳುತ್ತಿದ್ದಾರೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಅಸಮಾಧಾನವಿದೆ. ಇದರಿಂದ ಕದಂಬ ಕನ್ನಡ ಜಿಲ್ಲೆಯನ್ನಾಗಿ ಇಬ್ಬಾಗಿಸಬೇಕೆಂಬ ಬೇಡಿಕೆ ಮುಂದಿಟ್ಟಿದ್ದಾರೆ. ಕದಂಬ ಹೆಸರನ್ನು ನಾವು ಉಳಿಸಲೇಬೇಕು ಅನ್ನೋ ದೃಷ್ಟಿಯಿಂದ ಇದೊಂದು ಜಿಲ್ಲೆ ಆಗಲಿ, ಕೆಳಗಡೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕದಂಬ ಕನ್ನಡ, ಹಾಗೆ ಕನ್ನಡ ಅನ್ನೋದಕ್ಕೂ ಕೂಡ ನಮ್ಮ ರಾಜ್ಯದ ಏಕೈಕ ಕನ್ನಡಾಂಬೆ ದೇವಸ್ಥಾನ ಸಿದ್ದಾಪುರದಲ್ಲಿದೆ, ಭುವನೇಶ್ವರಿ ದೇವಸ್ಥಾನ. ಘಟ್ಟದ ಮೇಲ್ಭಾಗದ ತಾಲೂಕುಗಳ ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲೆಯನ್ನ ಪ್ರತ್ಯೇಕಗೊಳಿಸಬೇಕು. ಕದಂಬರು ಆಳಿದ ನೆಲವಾಗಿರೋದ್ರಿಂದ ಕದಂಬ ಕನ್ನಡ ಹೆಸರಲ್ಲಿ ಜಿಲ್ಲೆಯಾಗಬೇಕೆಂದು ಆಗ್ರಹಿಸಿದ್ದಾರೆ. ಮತ್ತೊಂದೆಡೆ ಉತ್ತರ ಕನ್ನಡ ಜಿಲ್ಲೆ ಅಖಂಡವಾಗಿರಬೇಕು ಅಂತ ಹಲವು ಸಂಘಟನೆಗಳು ಪ್ರತ್ಯೇಕ ಜಿಲ್ಲೆಗೆ ವಿರೋಧ ವ್ಯಕ್ತಪಡಿಸಿವೆ. ಜಿಲ್ಲೆ ಪ್ರತ್ಯೇಕವಾಗಿಸಲು ಮುಂದಾದರೆ ಎಂಇಎಸ್ ಮತ್ತು ಗೋವಾ ಮಂಚ್ನವರಿಗೆ ಬೆಂಬಲ ನೀಡದಂತಾಗುತ್ತದೆ. ಕದಂಬ ಕನ್ನಡ ಹೋರಾಟ ಸಮಿತಿ ಮುಖಂಡರು ಸ್ವಾರ್ಥಕ್ಕಾಗಿ ಹೋರಾಟ ನಡೆಸಿದ್ದಾರೆಂದು ಕಿಡಿಕಾರಿದ್ದಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ವಿಶೇಷವಾಗಿ ಗೋವಾಗೆ ಹೊಂದಿಕೊಂಡಿರುವಂಥ ಕಾರವಾರ, ಈ ಜಿಲ್ಲೆ ಗಡಿಭಾಗದ ವಿಚಾರವಾಗಿ ಧ್ವನಿ ಎತ್ತದನ್ನು ಬಿಟ್ಟು ಯಾವುದೋ ಒಬ್ಬ ಎಂಇಎಸ್ ಹಾಗೂ ಗೋವಾ ಮಂಚ್ನವರು ಕಾರವಾರವನ್ನು ಗೋವಾಕ್ಕೆ ಸೇರಿಸಬೇಕು ಎನ್ನೋ ಕೂಗಿಗೆ ಇವರು ಧ್ವನಿಗೂಡಿಸಿದಂತೆ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗಾಗಿ ಜನರು ಆಗ್ರಹಿಸುತ್ತಲೇ ಬಂದಿದ್ದಾರೆ. ಸರ್ಕಾರ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಜನರ ಬೇಡಿಕೆ ಈಡೇರಿಸುತ್ತಾ ಕಾದು ನೋಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಹಲವು ವರ್ಷಗಳಿಂದ ಈ ಜಿಲ್ಲೆ ನಿರೀಕ್ಷಿತವಾಗಿ ಅಭಿವೃದ್ಧಿಯನ್ನ ಕಂಡೇ ಇಲ್ಲ. ಹೀಗಾಗಿ ವಿಭಜನೆ ಮಾಡಬೇಕೆಂಬ ಕೂಗು ಕೇಳಿ ಬರ್ತಾ ಇತ್ತು. ಈಗ ಮತ್ತೆ ಮಲೆನಾಡು ಭಾಗದಲ್ಲಿ ಜಿಲ್ಲೆ ಇಬ್ಬಾಗಿಸಬೇಕೆಂಬ ಬೇಡಿಕೆ ಇಡಲಾಗಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಉತ್ತರ ಕನ್ನಡ 12 ತಾಲೂಕುಗಳಿರೋ ಜಿಲ್ಲೆ, 6 ವಿಧಾನಸಭಾ ಕ್ಷೇತ್ರಗಳಿದ್ರೂ ಅಭಿವೃದ್ಧಿ ಹೊಂದಿಲ್ಲ. ಮೂಲಭೂತ ಸೌಕರ್ಯ ಇಲ್ಲದೆ, ಆರೋಗ್ಯ ಸೇವೆ ಸಿಗದೆ ಜನರು ಪರದಾಡ್ತಿದ್ದಾರೆ. ಬೇರೆ ರಾಜ್ಯ, ಬೇರೆ ಜಿಲ್ಲೆಯ ಆಸ್ಪತ್ರೆಗಳಿಗೆ ತೆರಳುತ್ತಿದ್ದಾರೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಅಸಮಾಧಾನವಿದೆ. ಇದರಿಂದ ಕದಂಬ ಕನ್ನಡ ಜಿಲ್ಲೆಯನ್ನಾಗಿ ಇಬ್ಬಾಗಿಸಬೇಕೆಂಬ ಬೇಡಿಕೆ ಮುಂದಿಟ್ಟಿದ್ದಾರೆ. ಯಾವುದೂ ಕೂಡ ಇಟ್ಟಿಲ್ಲ. ಆದ್ರಿಂದ ಕದಂಬ ಹೆಸರನ್ನು ನಾವು ಉಳಿಸಲೇಬೇಕು ಅನ್ನೋ ದೃಷ್ಟಿಯಿಂದ ಇದೊಂದು ಜಿಲ್ಲೆ ಆಗಲಿ, ಕೆಳಗಡೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕದಂಬ ಕನ್ನಡ, ಹಾಗೆ ಕನ್ನಡ ಅನ್ನೋದಕ್ಕೂ ಕೂಡ ನಮ್ಮ ರಾಜ್ಯದ ಏಕೈಕ ಕನ್ನಡಾಂಬೆ ದೇವಸ್ಥಾನ ಸಿದ್ದಾಪುರದಲ್ಲಿದೆ, ಭುವನೇಶ್ವರಿ ದೇವಸ್ಥಾನ. ಘಟ್ಟದ ಮೇಲ್ಭಾಗದ ತಾಲೂಕುಗಳ ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲೆಯನ್ನ ಪ್ರತ್ಯೇಕಗೊಳಿಸಬೇಕು. ಕದಂಬರು ಆಳಿದ ನೆಲವಾಗಿರೋದ್ರಿಂದ ಕದಂಬ ಕನ್ನಡ ಹೆಸರಲ್ಲಿ ಜಿಲ್ಲೆಯಾಗಬೇಕೆಂದು ಆಗ್ರಹಿಸಿದ್ದಾರೆ. ಮತ್ತೊಂದೆಡೆ ಉತ್ತರ ಕನ್ನಡ ಜಿಲ್ಲೆ ಅಖಂಡವಾಗಿರಬೇಕು ಅಂತ ಹಲವು ಸಂಘಟನೆಗಳು ಪ್ರತ್ಯೇಕ ಜಿಲ್ಲೆಗೆ ವಿರೋಧ ವ್ಯಕ್ತಪಡಿಸಿವೆ. ಜಿಲ್ಲೆ ಪ್ರತ್ಯೇಕವಾಗಿಸಲು ಮುಂದಾದರೆ ಎಂಇಎಸ್ ಮತ್ತು ಗೋವಾ ಮಂಚ್ನವರಿಗೆ ಬೆಂಬಲ ನೀಡದಂತಾಗುತ್ತದೆ. ಕದಂಬ ಕನ್ನಡ ಹೋರಾಟ ಸಮಿತಿ ಮುಖಂಡರು ಸ್ವಾರ್ಥಕ್ಕಾಗಿ ಹೋರಾಟ ನಡೆಸಿದ್ದಾರೆಂದು ಕಿಡಿಕಾರಿದ್ದಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ವಿಶೇಷವಾಗಿ ಗೋವಾಗೆ ಹೊಂದಿಕೊಂಡಿರುವಂಥ ಕಾರವಾರ, ಈ ಜಿಲ್ಲೆ ಗಡಿಭಾಗದ ವಿಚಾರವಾಗಿ ಧ್ವನಿ ಎತ್ತದನ್ನು ಬಿಟ್ಟು ಯಾವುದೋ ಒಬ್ಬ ಎಂಇಎಸ್ ಹಾಗೂ ಗೋವಾ ಮಂಚ್ನವರು ಕಾರವಾರವನ್ನು ಗೋವಾಕ್ಕೆ ಸೇರಿಸಬೇಕು ಎನ್ನೋ ಕೂಗಿಗೆ ಇವರು ಧ್ವನಿಗೂಡಿಸಿದಂತೆ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗಾಗಿ ಜನರು ಆಗ್ರಹಿಸುತ್ತಲೇ ಬಂದಿದ್ದಾರೆ. ಸರ್ಕಾರ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಜನರ ಬೇಡಿಕೆ ಈಡೇರಿಸುತ್ತಾ ಕಾದು ನೋಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಹಲವು ವರ್ಷಗಳಿಂದ ಈ ಜಿಲ್ಲೆ ನಿರೀಕ್ಷಿತವಾಗಿ ಅಭಿವೃದ್ಧಿಯನ್ನ ಕಂಡೇ ಇಲ್ಲ. ಹೀಗಾಗಿ ವಿಭಜನೆ ಮಾಡಬೇಕೆಂಬ ಕೂಗು ಕೇಳಿ ಬರ್ತಾ ಇತ್ತು. ಈಗ ಮತ್ತೆ ಮಲೆನಾಡು ಭಾಗದಲ್ಲಿ ಜಿಲ್ಲೆ ಇಬ್ಬಾಗಿಸಬೇಕೆಂಬ ಬೇಡಿಕೆ ಇಡಲಾಗಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಉತ್ತರ ಕನ್ನಡ 12 ತಾಲೂಕುಗಳಿರೋ ಜಿಲ್ಲೆ, 6 ವಿಧಾನಸಭಾ ಕ್ಷೇತ್ರಗಳಿದ್ರೂ ಅಭಿವೃದ್ಧಿ ಹೊಂದಿಲ್ಲ. ಮೂಲಭೂತ ಸೌಕರ್ಯ ಇಲ್ಲದೆ, ಆರೋಗ್ಯ ಸೇವೆ ಸಿಗದೆ ಜನರು ಪರದಾಡ್ತಿದ್ದಾರೆ. ಬೇರೆ ರಾಜ್ಯ, ಬೇರೆ ಜಿಲ್ಲೆಯ ಆಸ್ಪತ್ರೆಗಳಿಗೆ ತೆರಳುತ್ತಿದ್ದಾರೆ.
ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಅಸಮಾಧಾನವಿದೆ. ಇದರಿಂದ ಕದಂಬ ಕನ್ನಡ ಜಿಲ್ಲೆಯನ್ನಾಗಿ ಇಬ್ಬಾಗಿಸಬೇಕೆಂಬ ಬೇಡಿಕೆ ಮುಂದಿಟ್ಟಿದ್ದಾರೆ. ಸರ್ಕಾರ ಯಾವ ಯೋಜನೆ ಕದಂಬರ ಹೆಸರಿಟ್ಟಿದ್ದಾರೆ? ಯಾವುದೂ ಕೂಡ ಇಟ್ಟಿಲ್ಲ. ಅದರಿಂದ ಕದಂಬ ಹೆಸರನ್ನು ನಾವು ಉಳಿಸಲೇಬೇಕು ಅನ್ನೋ ದೃಷ್ಟಿಯಿಂದ ಇದೊಂದು ಜಿಲ್ಲೆ ಆಗಲಿ, ಕೆಳಗಡೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕದಂಬ ಕನ್ನಡ, ಹಾಗೆ ಕನ್ನಡ ಅನ್ನೋದಕ್ಕೂ ಕೂಡ ನಮ್ಮ ರಾಜ್ಯದ ಏಕೈಕ ಕನ್ನಡಾಂಬೆ ದೇವಸ್ಥಾನ ಸಿದ್ದಾಪುರದಲ್ಲಿದೆ, ಭುವನೇಶ್ವರಿ ದೇವಸ್ಥಾನ. ಘಟ್ಟದ ಮೇಲ್ಭಾಗದ ತಾಲೂಕುಗಳ ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲೆಯನ್ನ ಪ್ರತ್ಯೇಕಗೊಳಿಸಬೇಕು. ಕದಂಬರು ಆಳಿದ ನೆಲವಾಗಿರೋದ್ರಿಂದ ಕದಂಬ ಕನ್ನಡ ಹೆಸರಲ್ಲಿ ಜಿಲ್ಲೆಯಾಗಬೇಕೆಂದು ಆಗ್ರಹಿಸಿದ್ದಾರೆ. ಮತ್ತೊಂದೆಡೆ ಉತ್ತರ ಕನ್ನಡ ಜಿಲ್ಲೆ ಅಖಂಡವಾಗಿರಬೇಕು ಅಂತ ಹಲವು ಸಂಘಟನೆಗಳು ಪ್ರತ್ಯೇಕ ಜಿಲ್ಲೆಗೆ ವಿರೋಧ ವ್ಯಕ್ತಪಡಿಸಿವೆ. ಜಿಲ್ಲೆ ಪ್ರತ್ಯೇಕವಾಗಿಸಲು ಮುಂದಾದರೆ ಎಂಇಎಸ್ ಮತ್ತು ಗೋವಾ ಮಂಚ್ನವರಿಗೆ ಬೆಂಬಲ ನೀಡದಂತಾಗುತ್ತದೆ. ಕದಂಬ ಕನ್ನಡ ಹೋರಾಟ ಸಮಿತಿ ಮುಖಂಡರು ಸ್ವಾರ್ಥಕ್ಕಾಗಿ ಹೋರಾಟ ನಡೆಸಿದ್ದಾರೆಂದು ಕಿಡಿಕಾರಿದ್ದಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ವಿಶೇಷವಾಗಿ ಗೋವಾಕ್ಕೆ ಹೊಂದಿಕೊಂಡಿರುವಂಥ ಕಾರವಾರ ಈ ಜಿಲ್ಲೆ ಗಡಿಭಾಗದ ವಿಚಾರವಾಗಿ ಧ್ವನಿ ಎತ್ತದನ್ನು ಬಿಟ್ಟು ಯಾವುದೋ ಒಬ್ಬ ಎಂಇಎಸ್ ಹಾಗೂ ಗೋವಾ ಮಂಚ್ನವರು ಕಾರವಾರವನ್ನು ಗೋವಾಕ್ಕೆ ಸೇರಿಸಬೇಕು ಎನ್ನೋ ಕೂಗಿಗೆ ಇವರು ಧ್ವನಿಗೂಡಿಸಿದಂತೆ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗಾಗಿ ಜನರು ಆಗ್ರಹಿಸುತ್ತಲೇ ಬಂದಿದ್ದಾರೆ. ಸರ್ಕಾರ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಜನರ ಬೇಡಿಕೆ ಈಡೇರಿಸುತ್ತಾ ಕಾದು ನೋಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಹಲವು ವರ್ಷಗಳಿಂದ ಈ ಜಿಲ್ಲೆ ನಿರೀಕ್ಷಿತವಾಗಿ ಅಭಿವೃದ್ಧಿಯನ್ನ ಕಂಡೇ ಇಲ್ಲ. ಹೀಗಾಗಿ ವಿಭಜನೆ ಮಾಡಬೇಕೆಂಬ ಕೂಗು ಕೇಳಿ ಬರ್ತಾ ಇತ್ತು. ಈಗ ಮತ್ತೆ ಮಲೆನಾಡು ಭಾಗದಲ್ಲಿ ಜಿಲ್ಲೆ ಇಬ್ಬಾಗಿಸಬೇಕೆಂಬ ಬೇಡಿಕೆ ಇಡಲಾಗಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಉತ್ತರ ಕನ್ನಡ 12 ತಾಲೂಕುಗಳಿರೋ ಜಿಲ್ಲೆ. 6 ವಿಧಾನಸಭಾ ಕ್ಷೇತ್ರಗಳಿದ್ರೂ ಅಭಿವೃದ್ಧಿ ಹೊಂದಿಲ್ಲ. ಮೂಲಭೂತ ಸೌಕರ್ಯ ಇಲ್ಲದೆ ಆರೋಗ್ಯ ಸೇವೆ ಸಿಗದೆ ಜನರು ಪರದಾಡ್ತಿದ್ದಾರೆ. ಬೇರೆ ರಾಜ್ಯ, ಬೇರೆ ಜಿಲ್ಲೆಯ ಆಸ್ಪತ್ರೆಗಳಿಗೆ ತೆರಳುತ್ತಿದ್ದಾರೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಅಸಮಾಧಾನವಿದೆ. ಇದರಿಂದ ಕದಂಬ ಕನ್ನಡ ಜಿಲ್ಲೆಯನ್ನಾಗಿ ಇಬ್ಬಾಗಿಸಬೇಕೆಂಬ ಬೇಡಿಕೆ ಮುಂದಿಟ್ಟಿದ್ದಾರೆ. ಸರ್ಕಾರ ಯಾವ ಯೋಜನೆ ಕದಂಬರ ಹೆಸರಿಟ್ಟಿದ್ದಾರೆ? ಯಾವುದೂ ಕೂಡ ಇಟ್ಟಿಲ್ಲ. ಅದರಿಂದ ಕದಂಬ ಹೆಸರನ್ನು ನಾವು ಉಳಿಸಲೇಬೇಕು ಅನ್ನೋ ದೃಷ್ಟಿಯಿಂದ ಇದೊಂದು ಜಿಲ್ಲೆ ಆಗಲಿ, ಕೆಳಗಡೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕದಂಬ ಕನ್ನಡ, ಹಾಗೆ ಕನ್ನಡ ಅನ್ನೋದಕ್ಕೂ ಕೂಡ ನಮ್ಮ ರಾಜ್ಯದ ಏಕೈಕ ಕನ್ನಡಾಂಬೆ ದೇವಸ್ಥಾನ ಸಿದ್ದಾಪುರದಲ್ಲಿದೆ, ಭುವನೇಶ್ವರಿ ದೇವಸ್ಥಾನ. ಘಟ್ಟದ ಮೇಲ್ಭಾಗದ ತಾಲೂಕುಗಳ ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲೆಯನ್ನ ಪ್ರತ್ಯೇಕಗೊಳಿಸಬೇಕು. ಕದಂಬರು ಆಳಿದ ನೆಲವಾಗಿರೋದ್ರಿಂದ ಕದಂಬ ಕನ್ನಡ ಹೆಸರಲ್ಲಿ ಜಿಲ್ಲೆಯಾಗಬೇಕೆಂದು ಆಗ್ರಹಿಸಿದ್ದಾರೆ. ಮತ್ತೊಂದೆಡೆ ಉತ್ತರ ಕನ್ನಡ ಜಿಲ್ಲೆ ಅಖಂಡವಾಗಿರಬೇಕು ಅಂತ ಹಲವು ಸಂಘಟನೆಗಳು ಪ್ರತ್ಯೇಕ ಜಿಲ್ಲೆಗೆ ವಿರೋಧ ವ್ಯಕ್ತಪಡಿಸಿವೆ. ಜಿಲ್ಲೆ ಪ್ರತ್ಯೇಕವಾಗಿಸಲು ಮುಂದಾದರೆ ಎಂಇಎಸ್ ಮತ್ತು ಗೋವಾ ಮಂಚ್ನವರಿಗೆ ಬೆಂಬಲ ನೀಡದಂತಾಗುತ್ತದೆ. ಕದಂಬ ಕನ್ನಡ ಹೋರಾಟ ಸಮಿತಿ ಮುಖಂಡರು ಸ್ವಾರ್ಥಕ್ಕಾಗಿ ಹೋರಾಟ ನಡೆಸಿದ್ದಾರೆಂದು ಕಿಡಿಕಾರಿದ್ದಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆ ವಿಶೇಷವಾಗಿ ಗೋವಾಕ್ಕೆ ಹೊಂದಿಕೊಂಡಿರುವಂಥ ಕಾರವಾರ ಈ ಜಿಲ್ಲೆ ಗಡಿಭಾಗದ ವಿಚಾರವಾಗಿ ಧ್ವನಿ ಎತ್ತದನ್ನು ಬಿಟ್ಟು ಯಾವುದೋ ಒಬ್ಬ ಎಂಇಎಸ್ ಹಾಗೂ ಗೋವಾ ಮಂಚ್ನವರು ಕಾರವಾರವನ್ನು ಗೋವಾಕ್ಕೆ ಸೇರಿಸಬೇಕು ಎನ್ನೋ ಕೂಗಿಗೆ ಇವರು ಧ್ವನಿಗೂಡಿಸಿದಂತೆ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗಾಗಿ ಜನರು ಆಗ್ರಹಿಸುತ್ತಲೇ ಬಂದಿದ್ದಾರೆ. ಸರ್ಕಾರ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಜನರ ಬೇಡಿಕೆ ಈಡೇರಿಸುತ್ತಾ ಕಾದು ನೋಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.